Dear students, today we are going to discuss about importance of human resources planning, session number 25. ಮಾನವ ಸಂಪನ್ಮೂಲ ಯೋಜನೆಯ ಮಹತ್ವವನ್ನು ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. That is the topic for today's session. So ಹಿಂದಿನ ಸೆಷನ್ ಅಲ್ಲಿ so far we have discussed in the 5th and 6th session about the objectives and needs of human resources planning. ಮಾನವ ಸಂಪನ್ಮೂಲ ಯೋಜನೆಯ ಉದ್ದೇಶಗಳು ಮತ್ತು ಅವಶ್ಯಕತೆಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಅದರ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ. This is the learning objectives for today's session. To understand the importance of human resources planning, ಮಾನವ ಸಂಪನ್ಮೂಲ ಯೋಜನೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. And this is the session outcome. ಮಾನವ ಸಂಪನ್ಮೂಲ ಯೋಜನೆಯ ಪ್ರಾಮುಖ್ಯತೆಯನ್ನ ನೀವು ಈ ಒಂದು ಸೆಷನ್ ಎಂಡ್ ಅಲ್ಲಿ ನೀವು ತಿಳ್ಕೊಂಡಿರ್ಬೇಕು ಮತ್ತೆ ಅದನ್ನ ಹೇಳುವಂತರಾಗಬೇಕು ಅಥವಾ ಅದನ್ನ ಪೂರ್ಣ ಪ್ರಮಾಣವಾಗಿ ಅರ್ಥೈಸಿಕೊಂಡಿರಬೇಕು. So let us come to today's topic, the importance of human resources planning. ಮಾನವ ಸಂಪನ್ಮೂಲ ಯೋಜನೆಯ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, to meet up the requirements of the organization. ಸಂಸ್ಥೆಯ ಅವಶ್ಯಕತೆಗಳನ್ನ ಪೂರೈಸೋದು ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ನ ಒಂದು ಮುಖ್ಯ ಪ್ರಾಮುಖ್ಯತೆಯಾಗಿದೆ. ಯಾಕಂದ್ರೆ ಸಂಸ್ಥೆ ಕಡಿಮೆ ನೌಕರರನ್ನ ಹೊಂದಿದಾಗ ಕಡಿಮೆ ನೌಕರರನ್ನ ಪೂರೈಸಬೇಕಾಗಿರುತ್ತೆ, ಹೆಚ್ಚು ನೌಕರರ ಅವಶ್ಯಕತೆ ಇದ್ದಾಗ ಹೆಚ್ಚು ನೌಕರರನ್ನ ಪೂರೈಸಬೇಕಾಗುತ್ತೆ. ಸೊ ಸಂಸ್ಥೆಯ ಒಂದು ಅವಶ್ಯಕತೆಗಳನ್ನ ಪೂರೈಸೋದು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ನ ಮುಖ್ಯ ಪ್ರಾಮುಖ್ಯತೆ. ಕೌಂಟರ್ ಬ್ಯಾಲೆನ್ಸ್ ಇನ್ಸೆಕ್ಯೂರಿಟಿ ಅಂಡ್ ಚೇಂಜ್. ಸೊ ಯಾವುದೇ ಒಂದು ನೌಕರರಿಗೆ ಅಭದ್ರತೆಯನ್ನ ಕಾಡ್ತಿರೋ ರೀತಿಯಾಗಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಮಾಡುತ್ತೆ. ಅಭದ್ರತೆ ಕಾಣುವಂತ ಸಂದರ್ಭದಲ್ಲಿ ಅವರಿಗೆ ಭದ್ರತೆ ಕೊಡೋದು ಮತ್ತೆ ಬದಲಾವಣೆಯ ಸಂದರ್ಭದಲ್ಲಿ ಅವರಿಗೆ ಬದಲಾಗೋದಕ್ಕೆ ಅವಕಾಶಗಳನ್ನ ಕೊಡುವುದು ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ನ ಇನ್ನೊಂದು ಮುಖ್ಯ ಉದ್ದೇಶ. ದಟ್ ಈಸ್ ಟು ಹ್ಯಾವ್ ಎ ಕೌಂಟರ್ ಬ್ಯಾಲೆನ್ಸ್ ಬಿಟ್ವೀನ್ ದಿ ಇನ್ಸೆಕ್ಯೂರಿಟಿ ಅಂಡ್ ಚೇಂಜ್ in the organization. It helps in checking labor imbalance. ಸೊ ಯಾವುದೇ ಸಂಸ್ಥೆಯಲ್ಲಿ ನೌಕರರ ಒಂದು ಅಸಮತೋಲನವನ್ನ ಬ್ಯಾಲೆನ್ಸ್ ಮಾಡೋದು ಅಥವಾ ಅದನ್ನ ಚೆಕ್ ಮಾಡಿ ಎಲ್ಲಿ ಹೆಚ್ಚು ನೌಕರರು ಇರ್ತಾರೆ ಅಲ್ಲಿ ತೆಗೆದು ಕಡಿಮೆ ಇರುವಂತ ನೌಕರರ ಸಂಖ್ಯೆಗೆ ಅನುಗುಣವಾಗಿ ಅವರಿಬ್ಬರನ್ನ ಬ್ಯಾಲೆನ್ಸ್ ಮಾಡೋದು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ನ ಇನ್ನೊಂದು ಪ್ರಾಮುಖ್ಯತೆಯಾಗಿದೆ. ರೈಟ್ ಸೈಜಿಂಗ್ ಹ್ಯೂಮನ್ ರಿಸೋರ್ಸ್ ರಿಕ್ವೈರ್ಮೆಂಟ್ ಆಫ್ ದಿ ಆರ್ಗನೈಸೇಷನ್. ರೈಟ್ ಸೈಜಿಂಗ್ ಅಂದ್ರೆ ರಿಕ್ವೈರ್ಡ್ ನಂಬರ್ ಆಫ್ ಹ್ಯೂಮನ್ ರಿಸೋರ್ಸ್ ಅಟ್ ದಿ ರಿಕ್ವೈರ್ಡ್ ಟೈಮ್ ಅಂಡ್ ರಿಕ್ವೈರ್ಡ್ ಪ್ಲೇಸ್. ಅಂದ್ರೆ ಮಾನವ ಸಂಪನ್ಮೂಲ ಅಗತ್ಯತೆಗೆ ಅನುಗುಣವಾಗಿ ಸೂಕ್ತವಾದಂತ ಮಾನವ ಸಂಪನ್ಮೂಲನ ಸೂಕ್ತವಾದಂತ ಸಮಯಕ್ಕೆ ಪೂರೈಸೋದು ರೈಟ್ ಸೈಜಿಂಗ್ ದಿ ಹ್ಯೂಮನ್ ರಿಸೋರ್ಸಸ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಸಂಸ್ಥೆಯಲ್ಲಿ ಸರಿಯಾದ ಒಂದು ಮಾನವ ಸಂಪನ್ಮೂಲದ ಒಂದು ಅಗತ್ಯತೆಯನ್ನ ಪೂರೈಸಿ ಸಮರ್ಪಕವಾಗಿ ಆ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಮಾನವ ಸಂಪನ್ಮೂಲವನ್ನು ಪೂರೈಸೋದಾಗಿರ್ಬೇಕಾಗುತ್ತೆ. ಟು ಮೀಟ್ ಎಕ್ಸ್ಪಾನ್ಷನ್ ಅಂಡ್ ಡೈವರ್ಸಿಫಿಕೇಶನ್ ನೀಡ್ಸ್ ಆಫ್ ದಿ ಆರ್ಗನೈಸೇಷನ್. ಯಾವುದೇ ಸಂಸ್ಥೆಯು ವಿಸ್ತರಣೆಗೊಳ್ಳುವಾಗ ಮತ್ತೆ ಬೇರೆ ಒಂದು ವ್ಯವಹಾರಕ್ಕೆ ತನ್ನ ವ್ಯವಹಾರವನ್ನ ಬದಲಾಯಿಸುವಾಗ ಮಾನವ ಸಂಪನ್ಮೂಲದ ಅಗತ್ಯತೆ ಒಂದು ಹೆಚ್ಚಾಗುತ್ತೆ ಇಲ್ಲ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ವಿಲ್ ಹೆಲ್ಪ್ ಟು ಮೀಟ್ ದಿ ಹ್ಯೂಮನ್ ರಿಸೋರ್ಸಸ್ ಪವರ್, that is during the times of expansion and during the times of diversification. Training and development of employees. ಮಾನವ ಸಂಪನ್ಮೂಲ ನಿರ್ವಹಣೆಯು ನೌಕರರಿಗೆ ತರಬೇತಿ ಮತ್ತೆ ಅಭಿವೃದ್ಧಿಗೊಳ್ಳೋದಕ್ಕೂ ಅನುಕೂಲಕರವಾಗಿರುತ್ತೆ. Because human resources planning includes many things like recruitment, selection, training and development as the major aspect. ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಮುಖ್ಯತೆಯಲ್ಲಿ ಮೊದಲನೇದಾಗಿ ನೇಮಕಾತಿ, ಆಯ್ಕೆ ಮತ್ತೆ ತರಬೇತಿ ಮತ್ತೆ ಅಭಿವೃದ್ಧಿಯ ನೌಕರರ ಅಭಿವೃದ್ಧಿ ಪ್ರಮುಖವಾಗಿರುತ್ತೆ. ಸೊ ವೆನೆವರ್ ಎಂಪ್ಲಾಯೀಸ್ ಫೀಲ್ ದೇ ನೀಡ್ ಸಮ್ ಟ್ರೈನಿಂಗ್, ವೆನೆವರ್ ಎಂಪ್ಲಾಯೀಸ್ ಫೀಲ್ ದೇ ನೀಡ್ ಸಮ್ ಡೆವಲಪ್ಮೆಂಟ್, ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಹೆಲ್ಪ್ಸ್ ದೆಮ್ ಟು ಮೇಕ್ ಆಲ್ ಸಚ್. Increased efficiency and effectiveness of employees. So whenever an employee is doing the right thing, we say he is efficient. Whenever an employee is doing the right thing in the right way, then we say he is effective. ಸೊ ಮಾನವ ಸಂಪನ್ಮೂಲ ನಿರ್ವಹಣೆಯು ಒಂದು ನೌಕರರನ್ನ ಎಫಿಷಿಯಂಟ್ ಮತ್ತೆ ಎಫೆಕ್ಟಿವ್ ಆಗಿರೋ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಅಂದ್ರೆ ಕೆಲಸಗಾರನು ಸೂಕ್ತ ಸಮಯಕ್ಕೆ ಸೂಕ್ತ ನಿರ್ಧಾರವನ್ನ ಕೈಗೊಂಡು ಸೂಕ್ತ ಕೆಲಸವನ್ನ ಸೂಕ್ತ ಸಮಯದೊಳಗೆ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಅದನ್ನ ಮಾನವ ಸಂಪನ್ಮೂಲ ಯೋಜನೆಯು ಒಂದು ನೌಕರನಿಗೆ ಕೊಡುತ್ತೆ. ಫುಲ್ಫಿಲ್ ಇಂಡಿವಿಜುವಲ್ ನೀಡ್ಸ್ ಆಫ್ ದಿ ಎಂಪ್ಲಾಯೀಸ್. ಸೊ ಸಂಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ
ಈ ಒಂದು ಮಾನವ ಸಂಪನ್ಮೂಲ ಯೋಜನೆಯು ಅವರ ವೈಯಕ್ತಿಕ ಅವಶ್ಯಕತೆಗಳನ್ನ ಪೂರೈಸುತ್ತೆ. ಅದು ಪರ್ಸನಲ್ ಸೆಕ್ಯೂರಿಟಿ ಆಗಿರ್ಬೋದು, ವಾಟರ್ ಫೆಸಿಲಿಟಿ ಆಗಿರ್ಬೋದು, ವರ್ಕಿಂಗ್ ಕಂಡೀಷನ್ ಆಗಿರ್ಬೋದು, ವರ್ಕಿಂಗ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅವ್ರ ಸ್ಯಾಲರಿ ರಿಲೇಟೆಡ್ ಆಗಿರ್ಬೋದು, ಬೋನಸ್ ರಿಲೇಟೆಡ್ ಆಗಿರ್ಬೋದು. ಎನಿಥಿಂಗ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ವಿಲ್ ಟೇಕ್ ಕೇರ್ ಆಫ್ ಆಲ್ ಸಚ್ ಇಂಡಿವಿಜುವಲ್ ನೀಡ್ಸ್ ಆಫ್ ದಿ ಎಂಪ್ಲಾಯೀಸ್. ಎನ್ಹಾನ್ಸ್ಮೆಂಟ್ ಆಫ್ ಆರ್ಗನೈಸೇಷನಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಯಾವುದೇ ಒಂದು ಸಂಸ್ಥೆಯ ಒಂದು ಅಭಿವೃದ್ಧಿ ಮತ್ತೆ ಏಳಿಗೆ ಒಂದು ಮಾನವ ಸಂಪನ್ಮೂಲದ ಅಭಿವೃದ್ಧಿ ಏಳಿಗೆ ಮೇಲೆ ಅವಲಂಬಿತವಾಗಿರುತ್ತೆ. ಯಾವುದೇ ಸಂಸ್ಥೆ ಅಭಿವೃದ್ಧಿ ಹೊಂದಾಗ ಆ ಸಂಸ್ಥೆಗೆ ಅನುಗುಣವಾಗಿ ಮಾನವ ಸಂಪನ್ಮೂಲದ ಅಗತ್ಯತೆ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ದಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಪ್ರೊವೈಡ್ಸ್ ದ ಮ್ಯಾನ್ ಪವರ್ based on the growth and organization. Based on the growth and development of an organization. If the growth is more, human resources power required is more. If the growth is less, human resources power required is less. It helps formulation of budget. So budgets na formulate ಮಾಡೋಕೆ human resources planning help ಮಾಡುತ್ತೆ. Particularly with respect to human resources budget. Human resources budget ಗೆ ಸಂಬಂಧವಾಗಿ ಮಾನವ ಸಂಪನ್ಮೂಲ ಅಗತ್ಯತೆಗೆ ಎಷ್ಟು ಖರ್ಚಾಗುತ್ತೆ, ಅವ್ರಿಗೆ ಎಷ್ಟು ಸ್ಯಾಲರೀಸ್ ಕೊಡಬೇಕು, ಎಷ್ಟು ಬೋನಸ್ ಕೊಡಬೇಕು. ಬಿಕಾಸ್ ಹ್ಯೂಮನ್ ರಿಸೋರ್ಸಸ್ ಆರ್ ದಿ ಮೇಜರ್ ಫಾರ್ಮ್ ಆಫ್ ಆರ್ಗನೈಸೇಷನ್ ರಿಸೋರ್ಸ್. ಒಂದು ಸಂಸ್ಥೆಗೆ ಮೂಲ ಸಂಪನ್ಮೂಲ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ. ಹಾಗಾಗಿ ಯಾವುದೇ ಒಂದು ಬಡ್ಜೆಟ್ ನ ಪ್ರಿಪೇರ್ ಮಾಡೋದಕ್ಕೆ ಮಾನವ ಸಂಪನ್ಮೂಲದ ಅಗತ್ಯತೆ ಹೆಚ್ಚಾಗಿರುತ್ತೆ. ಮಾನವ ಸಂಪನ್ಮೂಲದ ಬಡ್ಜೆಟ್ ಮೇಲೆ ಬೇರೆ ಬಡ್ಜೆಟ್ಸ್ ಅವಲಂಬಿತವಾಗಿರುತ್ತೆ. Creating involvement of top management in human resources management. So the responsibility of human resources planning is to select a right kind of human resource at the right levels of management. So ಯಾವುದೇ ವರ್ಗದ ಒಂದು ನಿರ್ವಹಣೆಯಲ್ಲಿ ಸೂಕ್ತವಾದಂತಹ ನಿರ್ವಹಣಾ ಅಧಿಕಾರಿಗಳನ್ನ ಆಯ್ಕೆ ಮಾಡೋದು ಮಾನವ ಸಂಪನ್ಮೂಲ ಯೋಜನೆಯ ಪ್ರಮುಖ ಧ್ಯೇಯ. ಅಂದ್ರೆ ಮೇಲ್ದರ್ಜೆಯ ಸಿಬ್ಬಂದಿ ವರ್ಗಕ್ಕೆ ಸೂಕ್ತವಾದಂತಹ ಆಯ್ಕೆ, ಮಧ್ಯಮ ವರ್ಗದ ಸಿಬ್ಬಂದಿಯ ವರ್ಗದ ಸೂಕ್ತ ಆಯ್ಕೆ, ಕೆಳವರ್ಗದ ಸಿಬ್ಬಂದಿ ವರ್ಗದ ಸೂಕ್ತ ಆಯ್ಕೆ ಮಾನವ ಸಂಪನ್ಮೂಲ ಯೋಜನೆಯ ಪ್ರಮುಖವಾದಂತಹ ಮತ್ತೊಂದು ಪ್ರಾಮುಖ್ಯತೆ. So to conclude for today's session, human resources planning, if used properly, it helps in maximum utilization of human resources. ಮಾನವ ಸಂಪನ್ಮೂಲ ಯೋಜನೆಯನ್ನ ಸಮರ್ಪಕವಾಗಿ ಬಳಸ್ಕೊಂಡಿದ್ದೆ ಆಯ್ತು ಅಂತ ಹೇಳಿದ್ರೆ, ಅದು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಂಡಿದ್ದೆ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಮಾನವ ಸಂಪನ್ಮೂಲ ಯೋಜನೆ ಸರಿಯಾಗಿದ್ರೆ ಗರಿಷ್ಠ ಪ್ರಮಾಣದಲ್ಲಿ ಮಾನವ ಸಂಪನ್ಮೂಲವನ್ನ ಬಳಸ್ಕೋಬಹುದು. ರೆಡ್ಯೂಸಸ್ ಎಕ್ಸೆಸ್ ಲೇಬರ್ ಟರ್ನ್ ಓವರ್. ಹೆಚ್ಚು ಜನ ಕೆಲಸ ಬಿಡೋದು ತಪ್ಪಿಸುತ್ತೆ, ಆಬ್ಸೆಂಟಿಸಮ್ ತಪ್ಪಿಸುತ್ತೆ, ಉತ್ಪಾದಕತೆ ಹೆಚ್ಚಿಸುತ್ತೆ, ಒಂದು ಸಂಸ್ಥೆ ಉತ್ಕೃಷ್ಟ ದರ್ಜೆಯಲ್ಲಿ ನಡ್ಕೊಂಡು ಹೋಗೋ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಅದೇ ನಾವು ಮಾನವ ಸಂಪನ್ಮೂಲ ಯೋಜನೆಯನ್ನ ಸಮರ್ಪಕವಾಗಿ ಮಾಡಿದ್ದೇ ಆಗಿಲ್ಲ ಅಂತ ಹೇಳಿದಾಗ, that is a bad manpower plan may induce dissatisfaction in labor. ನೌಕರರ ಅತೃಪ್ತಿಯನ್ನ ಎತ್ತಿ ಹಿಡಿಯುತ್ತೆ and lead to high labor turnover. ಹೆಚ್ಚು ಜನ ಕೆಲಸ ಬಿಡುವಂತ ಸಂದರ್ಭ ಬರ್ಬೋದು ಮತ್ತು ಉತ್ಪಾದಕತೆನೂ ಕಡಿಮೆ ಆಗುತ್ತೆ. So today we'll end this session and we'll go for multiple choice based on today's session. HRP helps to check dash imbalance. It's a stock, economy, labor or profit. It is labor imbalance. HRP improves efficiency and effectiveness of dash. It is none other than employees. HRP improves to enhance organizational growth and it is none other than not sales, not profit, not infrastructure. It is development. HRP helps to formulate resources, material, sales and budgets. It helps to formulate all sorts of budgets. A bad manpower planning results in more labor turnover, more satisfied employees, high profit and more recruitment. It is labor turnover. These are the references for today's session. HRM, P. Subbarao, Himalaya Publications, V.S.P. Rao, Taxman Publications and L.M. Prasad, Sultan Chand Publications. Thank you for watching.